ಮಾಹಿತಿಗಳನ್ನು ಕೊಡಲಿಕ್ಕೆ ಅವರಿಂದ ಯಾವ ಥರ ಬಲಿಪಶುಗಳಾದಂಥ ಈ ಥರ ಒಂದು ನಡೆಯನ್ನು ಸಾರ್ವಜನಿಕವಾಗಿ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ವಿನಮ್ರತೆಯ ಮನವಿ. ಏನಾದರೂ ಲೋಪದೋಷ ಇದ್ದರೆ ನಿಮಗೆ ಖಂಡಿಸ್ತಕ್ಕಂಥ ಎಲ್ಲ ಹಕ್ಕು ಪತ್ರಿಕಾ ವಲಯಕ್ಕೆ ಸದಾ ಇರ್ತದೆ. ನಾವು ಆ ನಿಟ್ಟಿನಲ್ಲಿ ಚಿಂತೆ ಮಾಡಿ ಕೆಲಸ ಮಾಡಿದ್ವಿ ಹೊರತು ಇಲ್ಲಿ ಆಸೆ ಆಕಾಂಕ್ಷೆಗಳು ಭಾಳಷ್ಟಿತ್ತು ಅವ್ರದ್ದು. ಅದೆಲ್ಲನೂ ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಏನು ಗುರುದೇವರು ನಡೆ ಇದೆ, ಅವರು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂಥ ಸಂದರ್ಭದಲ್ಲಿ ನಾವು ಕಠಿಣವಾದಂಥ ಕೆಲವು ನಿರ್ಧಾರಗಳನ್ನು ತಗೊಂಡು ಅಲ್ಲಿ ಲೋಪ ಆಗದಂಗೆ ನೋಡ್ಕೊಂಡಿದ್ದು ಒಂದೇ ಕಾರಣಕ್ಕೆ ನಿಮ್ಮ ಜೊತೆ ನಾವ್ಯಾಕಿರಬೇಕು, ನಮಗೆ ಹಣ ಮಾಡಿಕೊಡೋಕ್ಕೆ ನೀವು ದಾರಿನೇ ಮಾಡಿಕೊಡ್ತಿದ್ಮೇಲೆ ನಿಮ್ಮ ಜೊತೆ ಯಾಕಿರಬೇಕು ಅಂತ ಹೊರನಡೆದ ವ್ಯಕ್ತಿ ದುರಾಡಳಿತದ ಬಗ್ಗೆ ಮಾತಾಡ್ತಾರೆ. ಅವರ ದುರಾಡಳಿತದ ಬಗ್ಗೆ ನಾನು ಮುಂದಿನ ದಿವಸಗಳಲ್ಲಿ ಎಡೆಯಾಗಿ ಬಿಚ್ಚಿಡ್ತೀನಿ. ಅದರ ಒಂದು ಜನಕ್ಕನ್ನು ನೋಡ್ತಕ್ಕಂಥ ಒಂದು ಯೋಗ ಇಡೀ ಜಿಲ್ಲೆಗೆಲ್ಲ ರಾಜ್ಯಕ್ಕೆ ಕಣ್ತರಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಮುಂದಿನ ದಿವಸಗಳಲ್ಲಿ ನಾನು ಖಡಾಖಂಡಿತವಾಗಿ ಇದೇ ಸ್ಥಳದಲ್ಲಿ ಕೂತು ಅವರ ಎಲ್ಲ ನಡೆಯನ್ನು ಬಹಿರಂಗಪಡಿಸ್ತು ಹೋದರೆ ನನ್ನ ಹೆಸರು ಜಗದೀಶ್ ಚೌಡಳಿನೇ ಅಲ್ಲ. ಯಾಕೆ ಅಂತ ಅಂದ್ರೆ ಒಂದು ವರ್ಷಕ್ಕೆ 38ರಿಂದ 40 ಕೋಟಿ ದುಡ್ಡು ಉಳಿದಿದೆ ಅಂತ ಅಂದ್ರೆ ಸುಮಾರು 68 ವರ್ಷಗಳ ಕಾಲ ಆಡಳಿತ ಮಾಡಿದಂಥ ವ್ಯಕ್ತಿಗಳ ನಡೆ ಅದು ಅವರು ಸಾರ್ವಜನಿಕವಾಗಿ ತಿಳಿಸ್ಬೇಕಾಗತ್ತೆ. ಇದೇ ಗುರುದೇವ್ ಹೇಳಿದ್ರು 25 ಲಕ್ಷದ ಮೇಲೆ ದುಡ್ಡು ಉಳಿಯಲ್ಲ, ಇನ್ನೂ ಲಾಸ್ ಆಗ್ತದೆ, ನಾವೇ ಬೇರೆ ಸಂಸ್ಥೆಯಿಂದ ಸಾಲ ತರಬೇಕು ಅಂತಕ್ಕಂಥ ಹೇಳಿದ್ದಂಥ ಗುರುದೇವ್ ಇವತ್ತು ನೀವು ಕೇಳಿದ್ರೆ ನೀವು ಬ್ಯಾಂಕಿನ ಪೂರ್ತಿ ಡೀಟೇಲ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ಇಂತಿಂಥ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀವಿ ಒಂದೇ ವರ್ಷಕ್ಕೆ ಅಂತೇಳಿ ಅವರು ಸಾರ್ವಜನಿಕವಾಗಿ ಕೊಡ್ಲಿ. ಈ ಹಿಂದೆ ಅಧಿಕಾರ ಅವರು ಸಹ ನಡೆಸಿದ್ದಾರೆ ಜೊತೆಲಿ ಸೇರ್ಕೊಂಡು. ಅಶೋಕ್ ಆರ್ನಳ್ಳಿ ಅವರ ಹೆಸರನ್ನ ಕೆಡಿಸ್ತಕ್ಕಂಥ, ಅಶೋಕ್ ಆರ್ನಳ್ಳಿ ಅವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಇದೇ ಅಶೋಕ್ ಆರ್ನಳ್ಳಿ ಅವ್ರನ್ನ ಇಳಿಸ್ಲಿಕ್ಕೆ ನಮ್ಗೆಲ್ಲ ಪ್ರೇರಣೆ ಕೊಟ್ಟು ಈ ಒಂದೇ ಕುಟುಂಬದ ಆಸ್ತಿಲಿ ಇರಬಾರ್ದು, ಅವರನ್ನ ಸರ್ವನಾಶ ಮಾಡಬೇಕು ಅಂತಕ್ಕಂಥ ಹೇಳಿದ ಗುರುದೇವ್ ನಾವು ದುಡ್ಡು ಹೊಡಿಲಿಕ್ಕೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಮತ್ತೆ ಅವ್ರ ಜೊತೆಲೇ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅಂದರೆ ಎಷ್ಟು ಮಟ್ಟಿಗೆ ಸರಿ? ಗುರುದೇವ್ ಎಂಥ ವ್ಯಕ್ತಿ ಅಂತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಗೊತ್ತಿದೆ. ಅವರು ಒಬ್ಬ ಶಾಸನ ಸಭೆಯ ಸದಸ್ಯರಾಗಿ, ಮೇಲ್ಮನೆಯ ಸದಸ್ಯರಾಗಿ ಅವರು ಈ ರೀತಿ ಹೇಳಿಕೆ ಕೊಡೋದಾದರೆ ನಮಗೂ ಮಾತಾಡಕ್ಕೆ ಬರ್ತದೆ. ಅವರು ಕಾಲೇಜಿನ ಉಪಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಖಾಲಿ ಮರಳನ್ನೂ ಸಹ ಬಿಟ್ಟಿಲ್ಲ. ಅವರು ಎವಿಕೆ ಕಾಲೇಜಿನಲ್ಲಿ 4 ರೂಮ್ ರಿಪೇರಿ ಮಾಡಿಸಿ 4.5 ಕೋಟಿ ದುಡ್ಡನ್ನು ಹೊಡೆದಂಥ ಗುರುದೇವ್ ನಮ್ಮ ಮೇಲೆ ಆಪಾದನೆ ಮಾಡುವಾಗ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಅವರು. ಆದ್ದರಿಂದ ನ್ಯಾಯಾಲಯ ಕೊಟ್ಟಂಥ ಆದೇಶಕ್ಕೆ ನಾವು ಸದಾ ತಲೆಬಾಗ್ತೇವೆ. ಆ ಒಂದು ವರದಿ ಸಂಪೂರ್ಣ ಹೊರಗೆ ಬರುವವರೆಗೂ ಅವ್ರು ತಾಳ್ಮೆಯಾಗಿ ಕಾಯಲಿ ಅಂತಕ್ಕಂಥದ್ದು ನಮ್ಮ ಕೋರಿಕೆ.